ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುಳ್ಳು ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದಾರೆ. ಈ ಗುಲಾಬ್ ಜಾಮೂನು ಬರೀ ಒಂದು ಸಪ್ಪೆ ಕೋವದಲ್ಲೇ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಈಗ ಜಾಮೂನ್ ಮಾಡ್ತಾ ಇದ್ದಾರೆ. ಜಾಮೂನ್ ಮಾಡೋದಕ್ಕೆ ಇದು 1 kg ಸರ್. ಇದು ನೋಡಿ 1 kg ಕೋವಾ ಹಾಕ್ಕೊಂಡಿದ್ದಾರೆ. ನೋಡಿ ನಂದಿನಿ ಕೋವಾ ಹಾಕ್ಕೊಂಡಿದ್ದಾರೆ. ನಂದಿನಿ ಕೋವಾ 1 kg ಹಾಕ್ಕೊಂಡಿದ್ದಾರೆ. 1 kg ಹಾಕ್ಕೊಂಡು ಈಗ ಮೈದಾ ಹಾಕ್ಕೊಂಡು ಮೈದಾದಲ್ಲಿ ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಜಸ್ಟ್ 1-1.5 ಅಡಿಯಷ್ಟು ಮೈದಾ ಹಾಕ್ಕೊಂಡಿದ್ದಾರೆ. ಮೈದಾ ಹಾಕ್ಕೊಂಡು ಈ ಥರ ಮೈದಾದಲ್ಲಿ ಇದು ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ವೀಟ್ ಕೋವಾನ ಸಪ್ಪೆ ಕೋವಾ? ಸಪ್ಪೆ ಕೋವಾ. ನೋಡಿ ಇದು ಸಪ್ಪೆ ಕೋವಾ. ಇದರಲ್ಲಿ 2 ಥರ ಬರುತ್ತೆ, ಸ್ವೀಟ್ ಮತ್ತು ಸಪ್ಪೆ. ಇದು ಸಪ್ಪೆ ಕೋವಾ. ಸಪ್ಪೆ ಕೋವಾ ಹಾಕ್ಕೊಂಡು ಇದು ಮೈದಾದಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ 1-2 ಇಡಿ ಹಾಕ್ಕೊಂಡಿದ್ದಾರೆ. ನೋಡಿ 1 kg ಕೋವಾಗೆ 1/4 kg ಅಷ್ಟು ಮೈದಾ ಬೇಕಾಗುತ್ತಂತೆ. ನೋಡಿ ಮಿಕ್ಸಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ಆಲ್ಮೋಸ್ಟ್ ಒಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡಿದ್ದಾರೆ. ನೋಡಿ ಈ ಹದದಲ್ಲಿ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದು ಜಾಸ್ತಿ ಗಟ್ಟಿ ಇಲ್ಲ, ಮೀಡಿಯಮ್ ಆಗಿ ಇಷ್ಟಿದೆ. ಇದರಲ್ಲಿ ಯಾವುದೇ ರೀತಿ ನೀರಾಗಲಿ ಎಣ್ಣೆ ಆಗಲಿ ಏನೂ ಮಿಕ್ಸ್ ಮಾಡಿಲ್ಲ. ಜಸ್ಟ್ ಮೈದಾ ಹಾಕ್ಕೊಂಡು ಕೋವಾದಲ್ಲಿ ಮಿಕ್ಸ್ ಆಗಿರೋವಂಥದ್ದು. ನೋಡಿ ಇದು ಕವರಲ್ಲಿ ಗಾಳಿ ಹೋಗ್ದಿರ ಈ ಥರ ಕವರ್ ಮಾಡಿ ಇಟ್ಟಿದ್ದಾರೆ. ನೋಡಿ ಇದು 15ಇಂದ 20 ನಿಮಿಷ ರೆಸ್ಟ್ ಕೊಡ್ತಾರೆ. ರೆಸ್ಟ್ ಕೊಟ್ಟಾದ್ಮೇಲೆ ಇದನ್ನು ತೆಗೆದು ಉಂಡೆ ಮಾಡ್ತಾರೆ. ನೋಡಿ ಈಗ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ಉಂಡೆ ಮಾಡ್ಕೊತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದು ಉಂಡೆ ಮಾಡಿ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ ಎಣ್ಣೆನ ತುಪ್ಪ? ತುಪ್ಪ. ನೋಡಿ ತುಪ್ಪ ಕೆಳಗಡೆ ತುಪ್ಪ ಹಾಕ್ಕೊಂಡಿದ್ದಾರೆ. ಕೆಳಗಡೆ ತುಪ್ಪ ಹಾಕ್ಕೊಂಡು ಅದ್ರ ಮೇಲ್ಗಡೆ ಉಂಡೆ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇಷ್ಟು ಮಾತ್ರ ಇದೆ. ಜಸ್ಟು ನೋಡ್ಬೋದು, ಜಸ್ಟು ಗೋಳಿ ಮಾತ್ರ ಈ ಥರ ಸೈಜಲ್ಲಿ ಮಾಡಿ ಹಾಕ್ಕೊತಾ ಇದ್ದಾರೆ. ನೋಡಿ 1 kg ಕೋವಾ ಮತ್ತು 1/4 kg ಮೈದಾ ತೊಗೊಂಡು ಇದು ಮಿಕ್ಸ್ ಮಾಡಿರೋದು. ಇದು ಟೋಟಲ್ ಕೌಂಟ್ ಮಾಡಿದೆ 80 ಪೀಸ್ ಆಗಿದೆ. ಟೋಟಲಿ 80 ಪೀಸ್ ಆಗಿದೆ. ನೋಡಿ ಇದು ಉಂಡೆ ಹಾಕ್ಕೊಂಡು ನೋಡಿ ಈ ಥರ ಗುಂಡಕ್ಕೆ ನೋಡಿ ಈ ಥರ ಕೈಯಲ್ಲಿ ಹಾಕ್ಕೊಂಡು ನೋಡಿ ಎಲ್ಲನೂ ಪ್ರತಿಯೊಂದು ಅಷ್ಟೇ ಒಂದೇ ಸೈಜಲ್ಲಿ ಮಾಡಿರೋವಂಥದ್ದು. ಈ ಸೈಜಲ್ಲಿ ನೀವು ಮಾಡಿಕೊಂಡ್ರೆ 80 ಪೀಸ್ ಬರುತ್ತೆ. ನೋಡಿ ಈ ಥರ ಗುಂಡಕ್ಕೆ ಈ ಥರ ಮಾಡಿ ನೋಡಿ ಈ ಥರ ಇಲ್ಲಿ ಹಾಕ್ಕೊಂಡ್ರೆ ಈ ಥರ ಸ್ಮೂತಾಗಿ ಮಾಡ್ಕೋಬೇಕು. ಸ್ಮೂತಾಗಿ ಮಾಡಿಕೊಂಡ್ರೆ ನಿಮಗೆ ಜಾಮೂನ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಅದರಲ್ಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಥರ ಮಾಡೋದು. ನೈಸಾಗಿ ಸ್ಮೂತಾಗಿ ಬರೋವರೆಗೂ ಈ ಥರ ಒಂದು ಮಿಕ್ಸಿಂಗ್ ಮಾಡ್ಕೊಂಡು ಈ ಥರ ಗುಂಡಕ್ಕೆ ಮಾಡಿ ನೋಡಿ ನೀವು ನೋಡ್ಬೋದು ಎಷ್ಟು ಸ್ಮೂತಾಗಿದೆ. ಈ ಥರ ಸ್ಮೂತಾಗಿದ್ರೇ ಇದು ಜಾಮೂನ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಕ್ರ್ಯಾಕ್ಸ್ ಇದೆಯಾ ಅಂತಂದರೆ ಅದು ಒಡ್ಕೊಳುತ್ತೆ. ಆ ಕಾರಣಕ್ಕೆ ಈ ಥರ ಮಾಡೋವಂಥದ್ದು. ನೋಡಿ ಇಷ್ಟೊಂದು ಈ ಥರ ಒಂದು ನೈಸಾಗಿ ಒಂದು ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಎಣ್ಣೆಯಲ್ಲಿ ಹಾಕ್ಕೊತಾರೆ ಅದನ್ನು. ನೋಡಿ ಈಗ ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದಾರೆ. ಇದು ಎಣ್ಣೆ ಅನ್ನೋದು ಒಂದು 10ರಿಂದ 15 ನಿಮಿಷ ಇದನ್ನು ಕಾಯಿಸ್ಕೊಂಡು ಇಟ್ಕೊಂಡಿರ್ತಾರೆ. ಫುಲ್ಲು ಕಾದಿರೋ ಎಣ್ಣೆದಲ್ಲಿ ಈಗ ಹಾಕ್ಕೊಂಡಿರೋಂಥದ್ದು ಎಲ್ಲ ಒಂದೇ ಸತಿ ಹಾಕ್ಕೊಂಡಿದ್ದಾರೆ. ಇದು ಹೈ ಫ್ಲೇಮಲ್ಲೇ ಮಾಡ್ಕೊಬೇಕಾ ಸರ್ ಇದು? ಓಕೆ ಓಕೆ. ಹಾಂ ಸ್ವಲ್ಪ
ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಹಾಂ ನೋಡಿ, ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊತಾ ಇರೋದು. ಇದು ಆಗ್ಲೆಯಿಂದ ಕಾದಿತ್ತು ಎಣ್ಣೆ, ಕಾದಿರೋ ಎಣ್ಣೆದಲ್ಲಿ ಈಗ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದಾರೆ. ನೋಡಿ ಈ ಥರ ಕಲರ್ ಬಂದಿದೆ. ಈ ಥರ ಕಲರ್ ಬಂದಮೇಲೆ ತೆಗಿತಾ ಇರ್ತಾರೆ. ನೋಡಿ ಇದು ಎಣ್ಣೆಯಲ್ಲಿ ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡು ನೋಡಿ 5 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. 5 ರಿಂದ 6 ಲೀಟ್ರ್ ನೀರಿದೆ. ನೀರಲ್ಲಿ ಈಗ ಏಲಕ್ಬಿಟ್ಟೆ ಒಂದು 25 ರಿಂದ 30 ಏಲಕ್ಬಿಟ್ಟೆ ಹಾಕ್ಕೊಂಡಿದ್ದಾರೆ. ಲವಂಗ ಬಂದು ಒಂದು 25 ರಿಂದ 30 ಲವಂಗ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈಗ 2 ಲೀಟ್ರು ಸಕ್ಕರೆ ಹಾಕ್ಕೊಂಡಿದ್ದಾರೆ. ಸಕ್ಕರೆ ಹಾಕ್ಕೊಂಡು ಇದು ಒಂದೆಲೆ ಪಾಕ ಮಾಡ್ತಿರೋದು. ನೋಡಿ ಇದನ್ನು ಒಂದು 2 ಎಲೆ ಪಾಕ ಮಾಡ್ಕೊತಾರಂತೆ. 2 ಎಲೆ ಪಾಕ ಮಾಡಿಕೊಂಡು ಇದರಲ್ಲಿ ಜಾಮೂನ್ ಹಾಕ್ಕೊಳೋದು. ನೋಡಿ ಈ ಥರ ಚೆನ್ನಾಗಿ ಈ ಥರ ಒಂದು 15 ರಿಂದ 20 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊತಾರೆ. ಕುದಿಸ್ಕೊಂಡಿದ್ದಾದಮೇಲೆ ಇದು ಚೆನ್ನಾಗಿ ಪಾಕ ಬಂದಮೇಲೆ ಇದನ್ನು ಆಫ್ ಮಾಡ್ಕೊತಾರೆ. ಆಫ್ ಮಾಡ್ಕೊಂಡಿದ ನಂತರ ಇದು ಜಾಮೂನು ಇದರಲ್ಲಿ ಆರಿದ ನಂತರ ಇದರಲ್ಲಿ ಹಾಕ್ಕೊತಾರೆ. ನೋಡಿ ಪಾಕ ಅನ್ನೋದು ಒಂದು 2 ಎಲೆ ಪಾಕ ಮಾಡ್ಕೊಂಡಿದ್ದಾರೆ. 2 ಎಲೆ ಪಾಕ ಮಾಡ್ಕೊಂಡು ಇದು ಆಲ್ಮೋಸ್ಟು ಒಂದು 30 ರಿಂದ 35 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡು ಈಗ ಇದರಲ್ಲಿ ಟ್ರೇಯಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಆ ಲವಂಗ ಮತ್ತು ಏಲಕ್ಬಿಟ್ಟೆ ಇತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೋಡಿ ಟ್ರೇಯಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಆಗಲೇ ಆಲ್ಮೋಸ್ಟ್ ಒಂದು ನೀರು ಅನ್ನೋದು ಒಂದು 6 ಲೀಟ್ರು ಮೇಲೆ ಇತ್ತು. ನೋಡಿ ಈಗ ಒಂದು 4 ಲೀಟ್ರು 4.25 ಲೀಟ್ರಷ್ಟು ನೀರಾಗಿದೆ. ಇದು ಪಾಕ ಬಂದಿದೆ, ಸಕ್ಕರೆ ಪಾಕ ಅಷ್ಟೊಂದು ಕುದಿಸಿದ್ದಾರೆ ಅವರು. ಅಷ್ಟೊಂದು ಕುದಿಸಿರೋದ್ರಿಂದ ಒಂದು 4.25 ಲೀಟ್ರಷ್ಟು ಬಂದಿದೆ ಇದು. ನೋಡಿ ಪಾಕ ಅನ್ನೋದು ನೋಡಿ ಇಷ್ಟು ಮಾತ್ರ ಮಾಡ್ಕೊಂಡಿರ್ತಾರೆ. ಇಷ್ಟು ಮಾತ್ರ ಪಾಕ ಮಾಡ್ಕೊಬೇಕಾಗುತ್ತೆ. ನೋಡಿ ಈ ಪಾಕದಲ್ಲಿ ಈಗ ಜಾಮೂನ್ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಫ್ರೈ ಮಾಡಿ ಇಟ್ಕೊಂಡಿರೋದ್ರಲ್ಲಿ ಈಗ ಜಸ್ಟ್ ಒಂದು 10 ರಿಂದ 15 ನಿಮಿಷ ಇದನ್ನು ಪಾಕ ಆರಿಸ್ಕೊಂಡಿದ್ದಾರೆ. ಆರಿದ ನಂತರ ಈಗ ಜಾಮೂನೆಲ್ಲ ಫುಲ್ಲು ಇದರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಇದೇ ಪಾಕದಲ್ಲಿ 1-1.5 ಅವರ್ ಬಿಟ್ಟರೆ ಸಾಕು. ಇದು ಡಬ್ಬಲ್ ಆಗುತ್ತೆ. ಇನ್ನೂ ಉಬ್ಬುತ್ತೆ. ಇದು ಫುಲ್ ಉಬ್ಬಿದ್ರೆ ಆಮೇಲೆ ಜಾಮೂನ್ ಅನ್ನೋದು ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಒಂದು ಗುಲಾಬ್ ಜಾಮೂನು. ನೋಡಿ ಈ ಥರ ಒಂದು ಗುಲಾಬ್ ಜಾಮೂನ್ ಮಾಡ್ಕೊತಾರೆ. ಆಗಿದ ನಂತರ ನಾನು ಒಂದು ಗುಲಾಬ್ ಜಾಮೂನ್ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.